ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವ ಜನರೇ, ದೇವರಾದ ಕರ್ತನು ಈ ದಿನವನ್ನು ಕೂಡ ಆತನನ್ನು ಆರಾಧಿಸಿ, ಆತನನ್ನು ಸ್ತುತಿಸಿ, ಆತನನ್ನು ಕೊಂಡಾಡಬೇಕೆಂಬುದಾಗಿ ದೇವರಾದ ಕರ್ತನು ನಮಗೆ ಅನುಗ್ರಹಿಸಿಕೊಟ್ಟಂತಹ ಈ ದಿನವಾಗಿದೆ. ದೇವರ ವಾಕ್ಯ ಹೇಳ್ತದೆ, ಈ ದಿನವು ಯೆಹೋವನಿಂದಲೇ ನೇಮಕವಾಯಿತು, ಆತನಿಗೆ ಸ್ತೋತ್ರವಾಗಲಿ ಎಂಬುದಾಗಿ. ಯಾಕಂದರೆ ಈ ದಿನವನ್ನು ಕೂಡ ಉಂಟು ಮಾಡಿದ ಆತನು ನಮ್ಮ ದೇವರಾದ ಕರ್ತನು. ಈ ದಿನವನ್ನು ಉಂಟು ಮಾಡಿ, ಈ ದಿನವನ್ನು ದೇವರಾದ ಕರ್ತನು ಆತನಲ್ಲಿ ಇದ್ದುಕೊಂಡು ಈ ದಿನವನ್ನು ಆತನಲ್ಲಿ ನಾವು ಜೀವಿಸಬೇಕೆಂಬುದಾಗಿ, ಆತನೊಂದಿಗಿದ್ದುಕೊಂಡು ಈ ದಿನವನ್ನು ಆತನಲ್ಲಿ ನಾವು ಕಳೆಯಬೇಕೆಂಬುದಾಗಿ, ಇವತ್ತಿನ ದಿನದಲ್ಲಿ ಆತನು ಮಾತನಾಡಲಿಕ್ಕೆ ಆ ಮಾತನ್ನು ನಾನು ನೀನು ಕೇಳಬೇಕೆಂಬುದಾಗಿ ದೇವರಾದ ಕರ್ತನು ಪರಲೋಕದ ವಾಕ್ಯವೆಂಬ ಬಣ್ಣವನ್ನು ನನಗೋಸ್ಕರ ನಿನಗೋಸ್ಕರ ಉಣಿಸುವುದಕ್ಕೋಸ್ಕರವಾಗಿ ಈ ವಾಕ್ಯದ ಮನ್ನ ಇಡೀ ವಾರದಿಂದ ಇವತ್ತು ಕೇಳಿ ನೆಕ್ಸ್ಟ್ ವೀಕ್ ನೀವು ಬರುವವರೆಗೂ ಈ ವಾಕ್ಯವೆಂಬ ಮನ್ನ ನಿಮ್ಮನ್ನು, ನಿಮ್ಮ ಹಸುವನ್ನು, ಆತ್ಮದ ಹಸುವನ್ನು, ಶಾರೀರಿಕವಾದ ಹಸುವನ್ನು ನೀಗಿಸ್ತದೆ, ದೇಹದ ಬಲಹೀನತೆಯನ್ನು ನೀಗಿಸ್ತದೆ, ಸೈತಾನನ ಕಟ್ಟುಗಳನ್ನು ಮುರಿತದೆ, ಅವಮಾನದ ಸಮಯದಲ್ಲಿ ಸಮಾಧಾನವನ್ನು ಕೊಟ್ಟು ತನ್ನ ಕೃಪೆ ಎಂಬ ಹಸ್ತದಲ್ಲಿ ನಡೆಸುವಂಥದ್ದಾಗಿದೆ. ಅಂಥ ಮಹಿಮೆಯುಳ್ಳ, ಅಂಥ ಶಕ್ತಿಯುಳ್ಳ ದೇವರ ವಾಕ್ಯದ ಬಳಿಗೆ ನಾವು ಬಂದಿದ್ದೇವೆ. ಅಂಥ ಶಕ್ತಿಯುಳ್ಳ ದೇವರ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ಅಂಥ ಶಕ್ತಿಯುಳ್ಳ ದೇವರು ಇವತ್ತು ನಿನ್ನ ಹೃದಯದಲ್ಲಿ ಆತನು ಮಾತನಾಡುವವನಾಗಿದ್ದಾನೆ. ಹೃದಯ ಎಂಬ ಬಾಗಿಲ ಬೀಗ ಹಾಕಲ್ಪಟ್ಟಿದೆಯಾ? ತಟ್ಟುವಾತನು ತಟ್ಟುತ್ತಲೇ ಇದ್ದಾನೆ. ಪ್ರಿಯ ದೇವ ಜನರೇ, ಆತನ ವಾಕ್ಯಕ್ಕಾಗಿಯೂ ನಿಮ್ಮ ಜೀವಿತ ಆಶೀರ್ವದಿಸಲ್ಪಡುವುದಕ್ಕಾಗಿಯೂ ನಿಮ್ಮ ಹೃದಯಗಳನ್ನು ಪರಿಶುದ್ಧನಾದ ತಂದೆಯಾದ ದೇವರಿಗೆ ವಿಧೇಯತ್ವದ ಮೂಲಕ ನಿಮ್ಮ ಹೃದಯಗಳನ್ನು ತೆರೆಯ ಮಾಡಿರಿ. ಯಾಕಂದರೆ ಈ ದಿನದಲ್ಲಿ ನಿಮ್ಮ ಹೃದಯ ಎಂಬ ಭಂಡಾರದಲ್ಲಿ ದೇವರ ವಾಕ್ಯವೆಂಬ ಆಹಾರ ಅದು ಕೂಡಿಸಿಡಲ್ಪಡಬೇಕು. ಯಾಕಂದರೆ ದೇವರಾದ ಕರ್ತನು ಇಸ್ರಾಯೇಲಿಯರು ಬಯಸಿದ್ರು ಮಾಂಸದ ಆಹಾರ ಬೇಕು. ಆಗ ಪರಲೋಕದ ಮನ್ನವನ್ನೇ ದೇವದೂತರು ಭುಜಿಸುವಂತ ಆಹಾರವನ್ನು ಇಸ್ರಾಯೇಲಿಯರಿಗೆ ದೇವರಾದ ಕರ್ತನು ಕೊಟ್ಟರು. ಕೆಲವರು ಏನು ಮಾಡಿದರು? ಅದನ್ನು ಕೂಡಿಸಿಡುವಂತ ಸಮಯದಲ್ಲಿ ಕೂಡಿಸಿಡ್ಲಿಲ್ಲ. ಕೂಡಿಸಿಡಬಾರ್ದು, ಇವತ್ತಿಗೆ ತಕ್ಕ ನೀವು ಅದನ್ನು ಮಾಡಿ ಎಂಬುದಾಗಿ ಹೇಳಿದಾಗ ಕೂಡಿಸಿಟ್ಟಾಗ ಅದು ಹಾಳಾಗಿ ಹೋಯಿತು. ಕೂಡಿಸಿಡುವಂತ ಸಮಯದಲ್ಲಿ ಕೂಡಿಸಿಡುವಾಗ ಅದು ಹಾಳಾಗುವುದಿಲ್ಲ, ಆಶೀರ್ವಾದಕರವಾಗಿರುತ್ತದೆ. ಪ್ರಿಯ ದೇವ ಜನರೇ, ಇವತ್ತಿನ ದಿನದಲ್ಲಿ ದೇವರಾದ ಕರ್ತನು ಈ ವಾಕ್ಯವೆಂಬ ಬಣ್ಣದಲ್ಲೂ ನಮ್ಮನ್ನು ಉಣ್ಣಿಸುವಾಗ ಈ ದಿನಕ್ಕೂ ಬೇಕು, ಇಡೀ ವಾರಕ್ಕೂ ಆ ವಾಕ್ಯವೆಂಬ ಮನ್ನ ನಮ್ಮನ್ನು ನಡೆಸಬೇಕು. ಅದಕ್ಕೋಸ್ಕರ ಹೃದಯ ಎಂಬ ಆಲಯವನ್ನು ತೆರೆದುಕೊಡುವ, ಆ ಭಂಡಾರದಲ್ಲಿ ದೇವರ ವಾಕ್ಯವೆಂಬ ಮನ್ನದ ಆಹಾರವನ್ನು ನಾವು ಕೂಡಿಸಿಟ್ಟುಕೊಳ್ಳುವ. ಒಂದೊಂದು ಕ್ಷಣ ಕೂಡ ನಾವು ಕಲಿಬೇಕಾದರೆ ದೇವರ ವಾಕ್ಯವೆಂಬ ಆಹಾರದ ಮೂಲಕವಾಗಿ ನಮ್ಮ ಜೀವಿತವನ್ನು ನಾವು ಕಳೆಯುವ. ಮತ್ತು ಪ್ರತಿಯೊಬ್ಬೊಬ್ಬರು ಇವತ್ತಿಗೆ ಬೆಳಿಗ್ಗೆಗೇನು ತಿಂಡಿ, ಮಧ್ಯಾಹ್ನಕ್ಕೇನು ಊಟ, ರಾತ್ರಿಗೇನು ಊಟ, ನಾಳೆಗೇನು, ನಾಳಿಗೇನು, ನಾಳೆದನ್ನು ನಾಳೆ ಅದು ಚಿಂತೆ ಮಾಡ್ತೇವೆ. ಇವತ್ತಿನ ದೇವರು ಕೊಟ್ಟಿದ್ದಾನೆ, ಇವತ್ತಿನ ಸಮಾಧಾನದಲ್ಲಿ, ದೇವರ ಸಂತೋಷದಲ್ಲಿ, ದೇವರ ಆತ್ಮನ ನಡೆಸುವಿಕೆಯಲ್ಲಿ ನಡೆಸಲಿಕ್ಕೆ ಒಪ್ಪಿಸಿಕೊಡು. ಈ ದಿನ ಕಲಿಯದೆ ನಾಳೆ ಬರುವುದಿಲ್ಲ. ಈ ದಿನ ಕಲಿಬೇಕಾದರೆ ಈ ದಿನವನ್ನು ದೇವರು ಆಶೀರ್ವದಿಸಿಕೊಟ್ಟಿದ್ದಾನೆ, ಆ ಆಶೀರ್ವಾದದಲ್ಲಿ ಕಲಿಯಿರಿ. ವ್ಯರ್ಥವಾದ ಚಿಂತೆಯಲ್ಲಿ ಕಲಿಬೇಡಿ. ಪ್ರಿಯ ದೇವ ಜನರೇ, ದೇವರ ಆತ್ಮನು ನಿಮ್ಮೊಂದಿಗೆ ಇದ್ದುಕೊಂಡು ನಿಮ್ಮನ್ನು ಕೈ ಹಿಡಿದು ನಡೆಸ್ತಾನೆ. ಆದರೆ ನೀವು ಮಾಡಬೇಕಾದ ಒಂದೇ ಒಂದು ಕೆಲಸ, ದೇವರ ಸಮ್ಮುಖದಲ್ಲಿ ದೇವರ ವಾಕ್ಯವನ್ನು ಕೇಳಬೇಕೆಂಬುದಾಗಿ.
ಪ್ರಿಯ ಮಗಳೇ ಶೈಲ, ಪ್ರಿಯ ಮಗಳೇ ಶೈಲ, ದೇವರಾದ ಕರ್ತನು ನಿನ್ನ ಕುಟುಂಬದ ಜೀವಿತದ ಶಾಪವನ್ನು ನಾನು ಮುರಿದಾಕ್ತೇನೆ ಎಂಬುದಾಗಿ ಹೇಳ್ತಿದ್ದಾನೆ. ಪ್ರಿಯ ಮಗಳೇ, ನನ್ನೊಂದಿಗೆ ನೀನು ಮಾತನಾಡು. ನೀವು ಕುಟುಂಬವಾಗಿ ನಂಬಿಕೆಯಲ್ಲಿ ನೀವು ಸೇರಿ ಬನ್ನಿ. ನಾನು ನಿಮ್ಮ ಮಧ್ಯದಲ್ಲಿ ಇದ್ದುಕೊಂಡು ಆ ಶಾಪದ ನೊಗವನ್ನು ನಾನು ಮುರಿದಾಕ್ತೇನೆ ಎಂಬುದಾಗಿ ದೇವರಾದ ಕರ್ತನು ಹೇಳ್ತಿದ್ದಾನೆ. ಆ ಶಾಪದ ಸಂಗತಿಯಲ್ಲಿ ಯಾವ ಕಾರ್ಯ ನಡೆಸ್ತಿದೆ ಎಂಬುದಾಗಿ ನಿನಗೆ ನಾನು ತೋರಿಸಿಕೊಡ್ತೇನೆ ಮಗಳೇ ಎಂಬುದಾಗಿ. ನನ್ನ ವಾಕ್ಯವನ್ನು ಗಟ್ಟಿಯಾಗಿ ಹಿಡ್ಕೊ. ಪ್ರಿಯ ಮಗಳೇ ಶೈಲ, ನನ್ನ ಸ್ವರವನ್ನು ನೀನು ಕೇಳುವಂತವಳಾಗು. ಎಲ್ಲ ಶಾಪದ ನೊಗಗಳನ್ನು ನಾನು ಮುರಿದಾಕ್ತೀನಿ. ಪಿತೃಗಳಿಂದ ಬಂದಂತ ಶಾಪವನ್ನು ನಾನು ಮುರಿದಾಕ್ತೀನಿ. ಭಯ ಪಡಬೇಡ. ನಿಮ್ಮ ಕುಟುಂಬದಲ್ಲಿ ಪ್ರಾಣ ಹಾನಿ ಆಗದಂತೆ ನಾನು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತೀನಿ. ಆದರೆ ನನ್ನ ಸ್ವರಕ್ಕೆ ನೀವು ಕಿವಿಗೊಡಿ ಎಂಬುದಾಗಿ ದೇವರಾದ ಕರ್ತನು ಹೇಳ್ತಿದ್ದಾನೆ. ಪ್ರಿಯ ಮಗನೇ ಜೇಮ್ಸ್, ಪ್ರಿಯ ಮಗನೇ ಜೇಮ್ಸ್, ನೀನು ತುಂಬಾ ಗಲಿಬಿಲಿಯಲ್ಲಿದ್ಯಾ. ನೀನು ತುಂಬಾ ಗಲಿಬಿಲಿಯಲ್ಲಿದ್ಯಾ. ಆ ಗಲಿಬಿಲಿಯಿಂದ ಹೊರಗೆ ಬಾ. ದೇವರಾದ ಕರ್ತನು ಹೇಳ್ತಿದ್ದಾನೆ, ನಿನ್ನನ್ನು ನೀನು ದೇವರ ಮುಂದೆ ತಗ್ಗಿಸಿಕೋ. ನಿನ್ನನ್ನು ನೀನು ದೇವರ ಮುಂದೆ ತಗ್ಗಿಸಿಕೋ. ನಾನು ಅವರ ಮುಂದೆ ನಾನು ತಗ್ಗುವುದಿಲ್ಲ. ನಾನು ಇವರಿಗೆ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಎಂಬುದಾಗಿ ಆಲೋಚನೆ ಮಾಡಬೇಡ ಮಗನೇ. ನನ್ನ ಸಹನ ವಾಕ್ಯವನ್ನು ಶ್ರದ್ಧೆಯಿಂದ ಕೈಗೊಳ್ಳು. ನೀನು ಹೋಗುವಂತ ಆಲಯದಲ್ಲಿ ಜನರನ್ನು ನೀನು ನೋಡಬೇಡ, ನನ್ನ ವಾಕ್ಯವನ್ನು ನೋಡು. ನೀನು ಹೋಗುವಂತ ಆಲಯದಲ್ಲಿ ಜನರನ್ನು ನೀನು ನೋಡಬೇಡ, ಜನರ ಮಾತನ್ನು ಕೇಳಲಿಕ್ಕೆ ಹೋಗಬೇಡ. ನನ್ನ ವಾಕ್ಯವನ್ನು ಕೇಳು ನೀನು. ನನ್ನ ವಾಕ್ಯ ನಿನ್ನ ಕುಟುಂಬವನ್ನು ಕ್ರಮಪಡಿಸ್ತದೆ. ನನ್ನ ವಾಕ್ಯ ನಿನ್ನ ಕುಟುಂಬವನ್ನು ಕಾಪಾಡಿ ನಡೆಸ್ತದೆ. ನನ್ನ ವಾಕ್ಯ ನಿನ್ನ ಕುಟುಂಬಕ್ಕೆ ಆಶೀರ್ವಾದಕರವಾಗಿರ್ತದೆ. ಮೊದಲಾಗಿ ಗಲಿಬಿಲಿಯಿಂದ ಹೊರಗೆ ಬಾ ಮಗನೇ. ಪ್ರಿಯ ಮಗನೇ ಜೇಮ್ಸ್, ಆತುರ ಪಡ್ತಿದ್ಯಾ? ಆತುರ ಪಡ್ತಿದ್ಯಾ? ನಿನ್ನ ಹಿಂದಿನ ಜೀವಿತವನ್ನು ನೀನು ನೋಡ್ತಿದ್ಯಾ? ಹಿಂದಿನ ಜೀವಿತವನ್ನು ನೋಡಬೇಡ. ಈಗ ನಿನಗೆ ನಾನು ಕೊಟ್ಟಿರುವಂತ ಉತ್ತಮವಾದ ಜೀವಿತವನ್ನು ನೀನು ನೋಡು ಎಂಬುದಾಗಿ ದೇವರಾದ ಕರ್ತನು ಹೇಳ್ತಿದ್ದಾನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಮಾಸ್ಟರ್. ಹಲ್ಲೆಲೂಯಾ. ಗ್ಲೋರಿಫೈ ದ ನೇಮ್ ಆಫ್ ಜೀಸಸ್. ಪ್ರಿಯ ದೇವ ಜನರೇ, ದೇವರಾದ ಕರ್ತನು ಮಾತನಾಡುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಎಷ್ಟಾಗಿ ನಾವು ಕೇಳ್ತೇವೋ ದೇವರ ವಾಕ್ಯವನ್ನು, ದೇವರಾದ ಕರ್ತನು ಇನ್ನು ಅನೇಕರು ನನ್ನ ವಿಷಯದಲ್ಲಿ ಮಾತನಾಡಲಿಲ್ಲ, ನನ್ನ ವಿಷಯದಲ್ಲಿ ದೇವರ ಆತ್ಮನು ಏನು ಮಾತನಾಡಲಿಕ್ಕಿದ್ದಾನೆ ಅದನ್ನು ನೀವು ಕೇಳಲಿಕ್ಕೆ ಬಯಸ್ತಿದ್ದೀರಾ? ದೇವರು ಮಾತನಾಡುವಂಥ ಸಮಯದಲ್ಲಿ ಸಿದ್ಧರಾಗಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಮಾತು ಯಾಕೆ ಒಬ್ಬರನ್ನು ಹೆಸರಿಡಿದು ಕರೆದು ಮಾತನಾಡ್ತಾನೆ ಎಂಬುದಾಗಿ ಹೇಳುವುದಾದರೆ, ಅವರ ಜೀವಿತದಲ್ಲಿ ಸೈತಾನನು ಅವರ ಜೀವಿತವನ್ನು ನಾಶ ಮಾಡಬೇಕೆಂಬುದಾಗಿ ನೋಡ್ತಿರುವಂಥ ವೇಳೆಯಲ್ಲಿ ಅದನ್ನು ಹೊರಗೆ ತರುವುದಕ್ಕಾಗಿ ದೇವರಾದ ಕರ್ತನು ಮಾತನಾಡುವನಾಗಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರ. ಪ್ರಿಯ ದೇವ ಜನರೇ, ಈ ದಿನದಲ್ಲಿ ದೇವರಾದ ಕರ್ತನು ನನ್ನೊಂದಿಗೂ ನಿಮ್ಮೊಂದಿಗೆ ಮಾತನಾಡಲಿಕ್ಕಿರುವಂಥ ಮಾತನ್ನು ನಾವು ಕೇಳುವ. ಹಗ್ಗಾಯ 2ನೇ ಸಂಧಿ 9ನೇ ವಚನವನ್ನು ನಾವು ನೋಡುವ. ಹಗ್ಗಾಯ 2ನೇ ಸಂಧಿ 9ನೇ ವಚನವನ್ನು ನಾವು ಧ್ಯಾನ ಮಾಡುವ. ಈ ಆಲಯದ ಮುಂದಿನ ವೈಭವವು ಹಿಂದಿನ ವೈಭವಕ್ಕಿಂತ ವಿಶೇಷವಾಗಿರುವುದು. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಈ ಸ್ಥಳದಲ್ಲಿ ಸಮಾಧಾನವನ್ನು ಅನುಗ್ರಹಿಸುವೆನು. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಪ್ರೈಸ್ ದಿ ಲಾರ್ಡ್.
ಇಲ್ಲಿ ಎರಡು ಸಂಗತಿಗಳನ್ನು ಇಲ್ಲಿ ದೇವರಾತ್ಮನು ಮಾತನಾಡ್ತಿದ್ದಾನೆ. ಇಲ್ಲಿ ಆಲಯದ ವೈಭವ ಪ್ಲಸ್ ಸಮಾಧಾನ, ವೈಭವ ಪ್ಲಸ್ ಸಮಾಧಾನ. ಹಾಲೆಲೂಯ. ಪ್ರಿಯ ದೇವ ಜನರೇ, ಇಲ್ಲಿ ದೇವರ ವಾಕ್ಯ ಇವತ್ತು ಯಾತಕ್ಕೋಸ್ಕರ ಈ ಆಲಯದ ವಿಷಯದಲ್ಲಿ ಮಾತನಾಡ್ತಿದ್ದಾನೆ ಎಂಬುದಾಗಿ ನೋಡುವುದಾದರೆ, ಇಲ್ಲಿ ಯೆರೂಸಲೇಮಿನ ಆಲಯದ ವಿಷಯದಲ್ಲಿ ದೇವರಾದ ಕರ್ತನು ಹಗ್ಗಾಯನ ಮೂಲಕವಾಗಿ ಇಸ್ರಾಯೇಲರಿಗೆ ಆತನು ಮಾತನಾಡ್ತಿದ್ದಾನೆ. ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ಅದು ಕಟ್ಟಡವಾಗಿದೆ, ಅದು ಮನುಷ್ಯರ ಕೈಯಿಂದ ಕಟ್ಟಲ್ಪಟ್ಟಂತ ಕಟ್ಟಡವಾಗಿದೆ. ಆ ಕಟ್ಟಲ್ಪಟ್ಟಂತ ಆ ವೈಭವವನ್ನು ಎಷ್ಟು ಜನರು ಕೂಡ ಈಗಲೂ ಕೂಡ ಎಷ್ಟೆಷ್ಟೋ ಜನರು ನೋಡ್ಲಿಕ್ಕೆ ಹೋಗ್ತಿದ್ದಾರೆ. ಎಷ್ಟೋ ಲಕ್ಷಗಟ್ಟಲೆ ಖರ್ಚು ಮಾಡಿಕೊಂಡು ಆ ಆಲಯದ ವೈಭವವನ್ನು ನೋಡ್ಲಿಕ್ಕೆ ಹೋಗ್ತಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದು ನೋಡ್ಲಿಕ್ಕೆ ಹೋಗುವಂಥದ್ದು ತಪ್ಪು ಎಂಬುದಾಗಿ ನಾನು ಹೇಳುವುದಿಲ್ಲ. ಇಲ್ಲಿ ದೇವರಾದ ಕರ್ತನು, ಪ್ರಿಯ ದೇವ ಜನರೇ, ಇವತ್ತು ನನ್ನ ನಿನ್ನ ಹೃದಯ ಎಂಬ ಆಲಯದ ವಿಚಾರದಲ್ಲಿ ಆತನು ಮಾತನಾಡ್ತಿದ್ದಾನೆ. ನಾವು ಆಲಯದ ಹೊರಗಿನ ಕಟ್ಟಡದ ಆ ಕಟ್ಟಲ್ಪಟ್ಟಂತ ಆ ಕಟ್ಟಡದ ವೈಭವವನ್ನು ನಾವು ನೋಡಿ ನಾವು ಆಶ್ಚರ್ಯ ಪಡ್ತೀವಿ. ಅಯ್ಯೋ, ಇದು ಹೇಗೆ ಕಟ್ಟಲ್ಪಟ್ಟಿದೆ, ಇದು ಯಾವ ರೀತಿ ಕಟ್ಟಿದ್ದಾರೆ, ಇದು ಎಷ್ಟು ಚಂದ. ಒಂದೊಂದು ವಿಧವಾದ ರೀತಿಯಲ್ಲಿ ನಾವು ಅದನ್ನು ನೋಡ್ತಾ ಏನ್ ಮಾಡ್ತೇವೆ ಹೇಳಿದ್ರೆ ಅದನ್ನು ವರ್ಣಿಸ್ತಾ ಇದ್ದೇವೆ. ಆದರೆ ಕಟ್ಟಲ್ಪಟ್ಟಂತ ಒಂದೊಂದು ಆ ಕಲ್ಲುಗಳ ವಿಷಯದಲ್ಲಿ ನಾವು ಮಾತನಾಡ್ತೀವಿ. ಇವತ್ತು ಪ್ರಿಯ ದೇವ ಜನರೇ, ಇವತ್ತು ನನ್ನ ನಿನ್ನ ಹೃದಯ ಆಲಯದಲ್ಲಿ ಪರಿಶುದ್ಧನಾದ ದೇವರಾದ ಕರ್ತನು ತನ್ನ ವಾಕ್ಯವೆಂಬ ಕಲ್ಲಿನ ಮೂಲಕವಾಗಿ ಇವತ್ತು ನನ್ನ ನಿನ್ನ ಹೃದಯ ಆಲಯವನ್ನು ಕಟ್ಟುತ್ತಿದ್ದಾನೆ. ಪ್ರಿಯ ದೇವ ಜನರೇ, ಇಲ್ಲಿ ಈ ಆಲಯದ ವೈಭವವು, ಈ ಆಲಯ ಅಂದ್ರೆ ಇಲ್ಲಿ ದೇವರ ವಾಕ್ಯ, ಈ ಆಲಯದ ಅಂದ್ರೆ ಇಲ್ಲಿ ವೈಯಕ್ತಿಕವಾಗಿ ಈ ಆಲಯ ಅಂದ್ರೆ ಇವತ್ತು ನನ್ನನ್ನು ನಾವು ದೇವರ ಮುಂದೆ ನಾವು ಸಮರ್ಪಿಸಿಕೊಟ್ಟು ನಮ್ಮ ಹೃದಯ ಎಂಬ ಆಲಯ ಇವತ್ತು ಯಾವ ರೀತಿಯಲ್ಲಿ ಕಟ್ಟಲ್ಪಡ್ತಾ ಇದೆ, ದೇವರ ವಾಕ್ಯದ ಮೂಲಕ ಕಟ್ಟಲ್ಪಡ್ತಿದೆಯಾ? ಇಲ್ಲ ನಿನ್ನ ಜೀವಿತದಲ್ಲಿ ಜನರು ನಿನ್ನ ವೈಭೋಗವನ್ನು ನೋಡಿ ನಿನ್ನನ್ನು ವರ್ಣಿಸಿದ್ದಾರ? ಇಲ್ಲ ಎಷ್ಟೋ ವಿಷಯದಲ್ಲಿ ನೀವು ಸೋತು ಹೋಗಿ ನಿಮ್ಮ ಜೀವಿತ ಜನರ ಮುಂದೆ ಸೋತು ಹೋಗಿದ್ದೀರಾ? ಲೋಕದಲ್ಲಿ ನೀವು ಮುಂದೆ ಬರಬೇಕೆಂಬುದಾಗಿ ಅನೇಕ ರೀತಿಯಲ್ಲಿ ನಿಮ್ಮ ಪ್ರಯತ್ನಗಳನ್ನು ಮಾಡಿ ನೀವು ಫೇಲಿಯರ್ ಆಗಿ ಹೋಗಿದ್ದೀರಾ? ಪ್ರಿಯ ದೇವ ಜನರೇ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಒಂದು ವೇಳೆ ನೀವು ಫೇಲಿಯರ್ ಆಗಿರ್ಬೋದು, ನೀವು ಫೇಲಿಯರ್ ಅಲ್ಲ. ನಿಮ್ಮನ್ನು ನೀವು ಕುಗ್ಗಿಸಿಕೊಳ್ಬೇಡಿ, ನಿಮ್ಮನ್ನು ನೀವು ಕಡೆಗಾಣಿಸಿಕೊಳ್ಬೇಡಿ. ಪ್ರಿಯ ದೇವ ಜನರೇ, ನೀವು ದೇವರ ಆಲಯವಾಗಿದ್ದೀರಿ, ದೇವರ ಹಸ್ತದಲ್ಲಿ ದೇವರ ಸೊತ್ತಾಗಿದ್ದೀರಿ. ನೀವು ಚೊಕ್ಕ ಬಂಗಾರವಾಗಿದ್ದೀರಾ. ನೀವು ದೇವರ ಹಸ್ತದಲ್ಲಿ ಸೋತು ಹೋಗಬೇಡಿ. ಪ್ರಿಯ ದೇವ ಜನರೇ, ನೀವು ಪಟ್ಟಂತ ಪ್ರಯಾಸವೆಲ್ಲ ಎಲ್ಲ ನಿಷ್ಫಲವಾಗಿರ್ಬೋದು, ಆದರೆ ಇಲ್ಲಿ ದೇವರಾದ ಕರ್ತನು ಹೇಳ್ತಿದ್ದಾನೆ, ಸೋತವನಿಗೆ ತ್ರಾಣವನ್ನು, ನಿರ್ಬಲನಿಗೆ ಬಹುಬಲವನ್ನು ಅನುಗ್ರಹಿಸಿ ಕೊಡ್ತೇನೆ ನಮಗೆ. ಯೆಶಾಯ 40:29 ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಪ್ರಿಯ ದೇವ ಜನರೇ, ನೀವು ಎಲ್ಲಿ ಬಿದ್ದಿದ್ದೀರಾ ಆ ಸ್ಥಳದಿಂದ ನೀವು ಎದ್ದು ನಿಲ್ಬೇಕು. ನಿಮ್ಮ ಆಲಯದ ವೈಭವ, ನೀವು ಯಾರ ಮಕ್ಕಳು, ನೀವು ಯಾರ ಮಗನು, ಯಾರ ಮಗಳು ಎಂಬುದಾಗಿ ದೇವರಾದ ಕರ್ತನು ಲೋಕದ ಜನರ ಮುಂದೆ ನಿಮ್ಮನ್ನು ತೋರಿಸಿಕೊಡ್ಲಿಕ್ಕಿದ್ದಾನೆ. ಯಾಕಂದ್ರೆ ನೀವು ವಾಗ್ದಾನ ಮಾಡಲ್ಪಟ್ಟಂತ ವಾಗ್ದಾನದ ಫಲಗಳು, ದೇವರ ಚಿತ್ತ, ದೇವರ ಉದ್ದೇಶ ನಿಮ್ಮ ಜೀವಿತದಲ್ಲಿ ನೆರವೇರಬೇಕಾಗಿದೆ. ಒಂದು ವೇಳೆ ಸಮಯ ಹೋಗಿರ್ಬೋದು, ಅಯ್ಯೋ ಇಷ್ಟು ವರ್ಷ ಆಯ್ತು, ಅಯ್ಯೋ ಇಷ್ಟು ತಿಂಗಳಾಯ್ತು, ನನ್ನ ಜೀವಿತದಲ್ಲಿ ಯಾವ ಕಾರ್ಯಗಳು ಕಾಣ್ತಾ ಇಲ್ಲ, ನಾನು ಪ್ರಯಾಸ ಪಡ್ತಿದ್ದೀನಿ, ನಾನು ಕಷ್ಟ ಪಡ್ತಿದ್ದೀನಿ, ಯಾವುದು ಕೂಡ ಸಕ್ಸಸ್ ಆಗ್ತಾ ಇಲ್ಲ ಎಂಬುದಾಗಿ ಪ್ರಿಯ ದೇವ ಜನರೇ, ನಿಮ್ಮ ಹೃದಯ ಎಂಬ ಆಲಯ, ಈ ಆಲಯದ ವೈಭವ, ನೀವು ಯಾರ ಮಕ್ಕಳು, ನೀವು ದೇವಾದಿ ದೇವನು, ರಾಜಾದಿ ರಾಜನಾಗಿರುವಂತ ಕರ್ತನಾದ ಯೇಸು ಕ್ರಿಸ್ತನ ಮಗನು, ಮಗಳಾಗಿದ್ದೀರಾ. ದೇವರು ನಿಮ್ಮ ಜೀವಿತದಲ್ಲಿ ಮಾಡಲ್ಪಟ್ಟಂತ ವಾಗ್ದಾನ ಅದು ನೆರವೇರುವಂತದ್ದಾಗಿದೆ. ಅದು ಸಮಯ ಹೋಗ್ಬೋದು,
ಆದರೆ ದೇವರ ವಾಗ್ದಾನ ಎಂದಿಗೂ ಅದು ನಿಷ್ಫಲವಾಗಿ ಹೋಗುವುದಿಲ್ಲ. ನಂಬಿಕೆಯನ್ನು ಮಾತ್ರ ಬಿಟ್ಟು ಬಿಡಬೇಡಿ. ಸಮಯ ಇಷ್ಟು ಹೋಗ್ತಾ ಉಂಟು. ನಾನು ಇಂಥ ಸ್ಥಳದಲ್ಲಿದ್ದೀನಿ, ಅಂಥ ಸ್ಥಳದಲ್ಲಿದ್ದೀನಿ, ಯಾರು ನನ್ನನ್ನು ನೋಡ್ತಿಲ್ಲ, ನನಗೆ ಯಾರು ಗತಿ ಇಲ್ಲ ಎಂಬುದಾಗಿ, ನನ್ನಲ್ಲಿ ಯಾವ ಸೋಲ್ಸ್ ಇಲ್ಲ ಎಂಬುದಾಗಿ ನೀವು ಹೇಳ್ತಿರ್ಬೋದು. ನಿಮ್ಮ ಸೋಲ್ಸ್ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ ಪ್ರಿಯರೇ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನೀವು ದೇವರ ಆಲಯವಾಗಿದ್ದೀರಿ, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡ್ತಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪೌಲನು ಕೊರಿಂಥ ಸಭೆಯವರಿಗೆ ಹೇಳ್ತಾನೆ, ನೀವು ದೇವರ ಆಲಯವಾಗಿದ್ದೀರಿ. ಆ ಆಲಯವನ್ನು ಕೆಡಿಸ್ಲಿಕ್ಕೆ ಹೋಗಬೇಡಿ. ನಿಮ್ಮ ಜೀವಿತವನ್ನು ನೀವು ನಾಶಪಡಿಸ್ಲಿಕ್ಕೆ ಹೋಗಬೇಡಿ ಪ್ರಿಯ ದೇವ ಜನರೇ. ಇನ್ನು ಅನೇಕರಿಗೆ ನಾನು ಸೇವೆ ಮಾಡಬೇಕು, ದೇವರ ಸ್ವರವನ್ನು ನಾನು ಕೇಳಬೇಕು, ದೇವರ ಚಿತ್ತಕ್ಕೆ ನಾನು ವಿಧೇಯರಾಗಬೇಕು. ಆದರೆ ಲೋಕದ ಸಂಗತಿಗಳು ನನ್ನನ್ನು ಮುಟ್ಟುವಂತ ವೇಳೆಯಲ್ಲಿ ಎಲ್ಲ ಕಾರ್ಯಗಳು ಯಾವುದು ಕೂಡ ನನ್ನಿಂದ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ ನೀವು ಅಂದುಕೊಳ್ತಿರ್ಬೋದು. ಆದರೆ ನೀವು ಅಂದುಕೊಳ್ಳುವಂತ ಮಾತುಗಳು ಅದು ಲೋಕಕ್ಕೆ ಸೀಮಿತವಾಗಿದೆ. ಆದರೆ ನಿನ್ನ ಕರ್ತನು ಒಂದು ಕ್ಷಣದಲ್ಲಿ ಎಲ್ಲ ಕಾರ್ಯವನ್ನು ಮಾಡಲು ಶಕ್ತನಾಗಿದ್ದಾನೆ. ಆ ಯೇಸು ಸ್ವಾಮಿ 5 ರೊಟ್ಟಿ 2 ಮೀನನ್ನು 5,000 ಜನರಿಗೆ ಹಂಚಿದಂತ ದೇವರು, ನಿಮ್ಮ ಜೀವಿತದಲ್ಲಿ ವಾಗ್ದಾನ ಮಾಡಿದ ದೇವರು ಆ ವಾಗ್ದಾನವನ್ನು ನೆರವೇರಿಸದೇ ಇರುವನ? ಆ ನಂಬಿಕೆಯನ್ನು ಬಿಟ್ಟು ಕೊಡಬೇಡಿ. ನಿಮ್ಮ ಪ್ರಾರ್ಥನೆ ಎಂದಿಗೂ ವ್ಯರ್ಥವಾಗಿ ಹೋಗುವುದಿಲ್ಲ. ನೀವು ದೇವರ ಆತ್ಮನೊಂದಿಗೆ ಮಾತನಾಡಿದಂತ ಒಂದೊಂದು ಕಣ್ಣೀರ ಹನಿಯ ಆ ಮಾತುಗಳು ದೇವರ ಸನ್ನಿಧಾನವನ್ನು ಕದಲಿಸ್ತದೆ ಪ್ರಿಯರೇ. ರೈಟ್ ಟೈಮಲ್ಲಿ ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತದೆ. ಯಾಕಂದ್ರೆ ನಿಮ್ಮ ಹೃದಯ ಆಲಯವನ್ನು ವಾಕ್ಯವೆಂಬ ಕಲ್ಲಿನ ಮೂಲಕ ಅದನ್ನು ಕಟ್ಟುತ್ತಾ, ವಾಕ್ಯವೆಂಬ ತನ್ನ ಹಸ್ತದ ಮೂಲಕ ನಿಮ್ಮ ಹೃದಯದ ಆಲಯವನ್ನು ರೂಪಿಸ್ತಾ ಆತನು ಬರುವನಾಗಿದ್ದಾನೆ. ಈ ಆಲಯದ ವೈಭವ, ಹಲ್ಲೆಲೂಯಾ. ಲೋಕದ ಜನರು ನಿಮ್ಮನ್ನು ತಾತ್ಸಾರ ಮಾಡಿರುವವರು, ನಿಮ್ಮನ್ನು ಕೈ ಬಿಟ್ಟಿರ್ಬೋದು, ನಿಮ್ಮ ಮುಂದೆ ಅವಮಾನದಿಂದ ನಿಮ್ಮ ವಿಷಯದಲ್ಲಿ ಮಾತನಾಡ್ತಿರ್ಬೋದು. ಪ್ರಿಯ ದೇವ ಜನರೇ, ಸೋತು ಹೋಗಬೇಡಿ. ನೀವು ಮೋಸ ಹೋಗಬೇಡಿ. ನಿಮ್ಮನ್ನು ದೇವರಾದ ಕರ್ತನು ನಿಮ್ಮನ್ನು ಬಿದ್ದಂತ ಸ್ಥಳದಿಂದ ನಿಮ್ಮನ್ನು ಎತ್ತಿ ನಿಲ್ಲಿಸ್ತಾನೆ. ನಿಮ್ಗೆ ಎಲ್ಲಿ ಅವಮಾನ ಆಯ್ತು 2ರಷ್ಟು ಮಾನವನ್ನು ಬರುವ ಹಾಗೆ ದೇವರ ಕರ್ತನು ಮಾಡ್ತಾನೆ. ನಿಮ್ಮ ಹೆಸರು ಎಲ್ಲಿ ಜನರು ಹಾಳು ಮಾಡಿದ್ದಾರ ಆ ಸ್ಥಳದಲ್ಲಿ ನಿಮ್ಮ ಹೆಸರನ್ನು ಆತನು ಪ್ರಖ್ಯಾತಿಗೆ ತರ್ತಾನೆ. ಪ್ರಿಯ ದೇವ ಜನರೇ, ಸೋತು ಹೋಗಬೇಡಿ. ನಿಮ್ಮ ಪ್ರಾರ್ಥನೆಗೆ ಪ್ರತಿಫಲ ಉಂಟೇ ಉಂಟು. ಈ ಲೋಕದ ಹಣದ ಮೂಲಕ ನೀವು ಏನು ವ್ಯಯ ಮಾಡಿದಿರಾ ಅದು ಕಳೆದು ಹೋಗ್ಬೋದು. ಆದರೆ ದೇವರ ವಾಕ್ಯ, ದೇವರ ಮಾತು, ದೇವರ ವಾಗ್ದಾನ ನಿಮ್ಮ ಜೀವಿತದಲ್ಲಿ ಅದು ನೆರವೇರಬೇಕು. ನೆರವೇರ್ತದೆ. ಅದು ಹೌದು, ಮತ್ತೆ ಅದು ಆಮೇಲಾಗಿದೆ. ಈ ಆಲಯದ ವೈಭವವು ಹಿಂದಿನ ವೈಭವಕ್ಕಿಂತ ವಿಶೇಷವಾಗಿರುವುದು. ಹಲ್ಲೆಲೂಯಾ. ಹಿಂದಿನ ವೈಭವ ಅಂದ್ರೆ ನೀನು ಏನೆಲ್ಲ ಪ್ರಯಾಸ ಪಟ್ಟು ನೀನು ಎಲ್ಲಿ ಸೋತು ಹೋಗಿದ್ಯಾ, ಎಲ್ಲಿ ನೀನು ಬಿದ್ದು ಹೋಗಿದ್ಯಾ. ಪ್ರಿಯ ದೇವ ಜನರು, ಅದಕ್ಕೋಸ್ಕರ ನೀವು ಚಿಂತೆ ಮಾಡಬೇಡಿ. ದೇವರ ಸ್ವರವನ್ನು ಕೇಳುವಂತವರಾಗಿರಿ. ನಿಮ್ಮ ಹೃದಯ ಆಲಯವನ್ನು ದೇವರ ಹಸ್ತಕ್ಕೆ ಒಪ್ಪಿಸಿಕೊಡಿ. ಅದನ್ನು ರೂಪಿಸಲಿಕ್ಕೆ ಒಪ್ಪಿಸಿಕೊಡಿ. ದೇವರ ಆತ್ಮನೊಂದಿಗೆ ನೀವು ಮಾತನಾಡಿ. ನಿಮ್ಮ ಜೀವಿತದಲ್ಲಿ ನೀವು ಎಲ್ಲಿ ಸೋತು ಹೋಗಿದ್ದೀರಾ ಅಲ್ಲೇ ನೀವು ಗೆದ್ದು ನಿಲ್ಲುವಂತೆ ದೇವರಾದ ಕರ್ತನು ಮಾಡ್ತಾನೆ. ಯಾಕಂದ್ರೆ ಹಿಂದಿನ ವೈಭವ, ನೀವೊಂದು ವೇಳೆ ಈಗ ಕಷ್ಟದಲ್ಲಿ ಇರ್ಬೋದು, ನೀವು ನೋವಿನಿಂದ ಇರ್ಬೋದು, ದುಃಖದಿಂದ ಇರ್ಬೋದು, ನೀವೆಷ್ಟು ಪ್ರಾರ್ಥನೆ ಮಾಡಿದರೂ ಕೂಡ ನಿಮ್ಗೆ ಆನ್ಸರ್ ಬರದೇ ಇರ್ಬೋದು. ಆದರೆ ಇಲ್ಲಿ ದೇವರಾದ ಕರ್ತನು ಹೇಳ್ತಿದ್ದಾನೆ, ಅದು ನೀನು ಹಿಂದಿನ ಜೀವಿತವನ್ನು ನೀನು ಈಗ ನೋಡ್ತಿರ್ಬೋದು. ಆ ವೈಭವಕ್ಕೆ ನೀನು ಕಳೆದಂತ ಸುಖ ಸಂತೋಷಕ್ಕಿಂತಲೂ, ನೀನು ಕಳೆದಂತ ಸಮಾಧಾನ ನೆಮ್ಮದಿಕ್ಕಿಂತಲೂ, ಇನ್ನು ಮುಂದೆ ದೇವರು ನಿಮಗೆ ಇಟ್ಟಿರುವಂತ ಉನ್ನತವಾದ ಸ್ಥಾನ, ಉನ್ನತವಾದ ಮಹಿಮೆ ಆತನು ಕೊಡಲು ಶಕ್ತನಾಗಿದ್ದಾನೆ. ಈ ಆಲಯದ ವೈಭವವು ಹಿಂದಿನ ವೈಭವಕ್ಕಿಂತಲೂ ವಿಶೇಷವಾಗಿರುವುದೆಂಬುದಾಗಿ ದೇವರ ವಾಕ್ಯ. ಇದು ಸೇನಾಧೀಶ್ವರನ ಯೆಹೋವನ ನುಡಿ. ಈ ಸ್ಥಳದಲ್ಲಿ ಸಮಾಧಾನವನ್ನು ಅನುಗ್ರಹಿಸುವೆನು. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ಎಲ್ಲ ಪ್ರಯತ್ನಗಳನ್ನು ಮಾಡಿ ನೀವು ಸೋತು ಹೋಗಿದ್ದೀರಾ.
ಇಲ್ಲಿ ದೇವರಾದ ಕರ್ತನು ಹೇಳ್ತಿದ್ದಾನೆ, ನಿಮ್ಮ ಹಿಂದಿನ ಜೀವಿತವನ್ನು ನೀವು ನೋಡಬೇಡಿ. ದೇವರಾದ ಕರ್ತನು ಮುಂದಿನ ದಿನದಲ್ಲಿ ನಿಮ್ಮ ಜೀವಿತವನ್ನು ರೂಪಿಸಿ ನಡೆಸಲಿಕ್ಕಿರುವಂತಹ ಕಾರ್ಯಗಳನ್ನು ನೀವು ನೋಡಿ. ದೇವರ ವಾಕ್ಯ ಶಕ್ತಿಯಿಂದ ತುಂಬಿದೆ. ದೇವರ ವಾಕ್ಯ ಪರಾಕ್ರಮದಿಂದ ತುಂಬಿದೆ ಪ್ರಿಯರೇ. ದೇವರ ವಾಕ್ಯ ಇಲ್ಲದನ್ನು ಇದೆ ಎಂಬುದಾಗಿ ಸ್ಥಾಪಿಸುವಂತದ್ದಾಗಿದೆ. ಲೋಕದಲ್ಲಿ ನೀವು ಏನೇನು ಕಳ್ಕೊಂಡಿದ್ದೀರಾ, ಒಂದು ವೇಳೆ ಸಮಾಧಾನವನ್ನು ಕಳ್ಕೊಂಡಿರ್ಬೋದು, ನೆಮ್ಮದಿಯನ್ನು ಕಳ್ಕೊಂಡಿರ್ಬೋದು, ಮನೆಯಲ್ಲಿ ಗಲಿಬಿಲಿ ಅಸಮಾಧಾನಗಳು ತುಂಬಿಕೊಂಡಿರ್ಬೋದು. ಅದು ಹಿಂದಿನ ಕಾಲದ ಕಾರ್ಯಗಳು. ಆದರೆ ಮುಂದಿನ ದಿನದಲ್ಲಿ ದೇವರಾದ ಕರ್ತನಿಗೆ ನೀವು ವಿಧೇಯರಾಗಿ ನಡೆಯುವುದಾದರೆ, ಈ ದಿನವನ್ನು, ಈ ನಿಮ್ಮ ಜೀವಿತವನ್ನು, ದೇವರು ನಿಮಗೆ ಕೊಟ್ಟಿರುವಂತ ನಿಮ್ಮ ಜೀವಿತವನ್ನು, ನಿಮ್ಮ ದೇವ ಗುಡಾರವನ್ನು ದೇವರ ಹಸ್ತಕ್ಕೆ ನೀವು ಒಪ್ಪಿಸಿಕೊಡ್ತೀರಾ. ಹಿಂದಿನ ವೈಭವಕ್ಕಿಂತಲೂ ಮುಂದಿನ ದೇವರು ನಿಮ್ಮ ಜೀವಿತದಲ್ಲಿ ಯಾರ್ಯಾರು ನಿಮ್ಮನ್ನು ಟೊಳ್ಳೆ ಎಂಬುದಾಗಿ ಭ್ರಾಂತಿಯಿಂದ ಉಸಿರಿದ್ದಾರೆ, ನಿಮ್ಮ ವಿಷಯದಲ್ಲಿ ಬೇಡವಾದ ರೀತಿಯಲ್ಲಿ ಒಂದು ಹಗುರವಾಗಿ ಮಾತನಾಡಿದರ, ಅವರ ಮಧ್ಯದಲ್ಲಿ ದೇವರಾದ ಕರ್ತನು ನಿಮ್ಮನ್ನು ಸ್ಥಾಪಿಸ್ತಾನೆ ಪ್ರಿಯರೇ. ನೀವು ಯಾರೆಂಬುದಾಗಿ, ನೀವು ಯಾರ ಮಕ್ಕಳು ಎಂಬುದಾಗಿ ದೇವರಾದ ಕರ್ತನು ಸ್ಥಾಪಿಸ್ತಾನೆ. ನಿಮ್ಮನ್ನು ದೂಷಿಸಿದವರ ಬಾಯಿಂದಲೇ ನಿಮ್ಮನ್ನು ಹರಸುವಂತೆ ದೇವರಾದ ಕರ್ತನು ಮಾಡ್ತಾನೆ. ನಿಮ್ಮನ್ನು ದೂಷಿಸಿದಂತ, ನಿಮ್ಮನ್ನು ಅವಮಾನ ಪಡಿಸಿದಂತ ಅದೇ ಬಾಯಿಂದ ನಿಮ್ಮನ್ನು ಹರಸುವಂತೆ ದೇವರಾದ ಕರ್ತನು ಮಾಡ್ತಾನೆ. ನಿನ್ನ ಕರ್ತನು ಶಕ್ತಿಯುಳ್ಳ ದೇವರು, ಪ್ರಭಾವದಿಂದ ತುಂಬಿದ ದೇವರು, ಮಹಿಮೆಯಿಂದ ತುಂಬಿದ ದೇವರು. ಪ್ರಿಯ ದೇವ ಜನರೇ, ದೇವರಾದ ಕರ್ತನು ನಿಮ್ಮ ಹೃದಯ ಎಂಬ ಆಲಯ, ನಿಮ್ಮ ಜೀವಿತವೆಂಬ ಆಲಯದ ವೈಭವದ ವಿಷಯದಲ್ಲಿ ದೇವರ ಹಸ್ತ ಇನ್ನು ಕೂಡ ನಿಮಗೋಸ್ಕರ ಚಾಚಲ್ಪಟ್ಟಿದೆ. ನಿಮ್ಮ ಜೀವಿತವನ್ನು ರೂಪಿಸಬೇಕು, ನಿಮ್ಮನ್ನು ಕಡೆಗಾಣಿಸಿದಂತ ಜನರ ಮಧ್ಯದಲ್ಲಿ ನಿಮ್ಮನ್ನು ಸ್ಥಾಪಿಸಬೇಕೆಂಬುದಾಗಿ ದೇವರಾದ ಕರ್ತನು ಕಾಯ್ತಲೇ ಇದ್ದಾನೆ. ದೇವರ ಹಸ್ತಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡಿ. ಪ್ರಿಯ ದೇವ ಜನರೇ, ನಾನು ಎಷ್ಟು ಪ್ರಾರ್ಥನೆ ಮಾಡಿದೆ, ಇಷ್ಟು ವಾಕ್ಯ ಓದ್ತಿದ್ದೀನಿ, ಇಷ್ಟು ಪ್ರಾರ್ಥನೆ ಮಾಡ್ತಿದ್ದೀನಿ, ನನಗೆ ದಿನ ದಿನವೂ ಸೋಲೆ, ಯಾವುದು ಕೂಡ ನನ್ನ ಜೀವಿತದಲ್ಲಿ ಸಕ್ಸಸ್ ಆಗ್ತಿಲ್ಲ ಎಂಬುದಾಗಿ ತಿಳ್ಕೊಳ್ಬೇಡಿ. ನೀವು ಮಾಡಿದಂಥ ಪ್ರಾರ್ಥನೆ, ನೀವು ಸುರಿಸಿದಂಥ ಕಣ್ಣೀರು ದೇವರ ಹಸ್ತದ ಬುದ್ದಲಿಯಲ್ಲಿ ಅದು ಶೇಖರಿಸಲ್ಪಟ್ಟಿದೆ. ಒಂದು ಡ್ರಾಪ್ ಕೂಡ ಅದು ನೆಲಕ್ಕೆ ಬೀಳಲಿಕ್ಕೆ ದೇವರಾದ ಕರ್ತನು ಬಿಡುವುದಿಲ್ಲ. ನಿಮ್ಮ ಕಣ್ಣೀರ ಹನಿ ನೆಲಕ್ಕೆ ಬಿದ್ದಿರ್ಬೋದು, ನಿಮ್ಮ ಹೃದಯ ಎಂಬ ಕಣ್ಣೀರು ದೇವರ ಹಸ್ತದ ಬುದ್ದಲಿಯಲ್ಲಿ ಇರ್ತದೆ ಪ್ರಿಯರೇ. ಅದಕ್ಕೆ ಪ್ರತಿಫಲ ಉಂಟು, ಅದಕ್ಕೆ ದೊಡ್ಡ ಪ್ರತಿಫಲ ಉಂಟು ಪ್ರಿಯರೇ. ಯಾವತ್ತಿಗೂ ಯಾವ ಕಾರಣವಾಗಿಯೂ ದೇವರಾದ ಕರ್ತನನ್ನು ನೀವು ಬಿಟ್ಟು ಬಿಡಬೇಡಿ. ಇಲ್ಲಿ ನಿಮಗೋಸ್ಕರವಾಗಿ ಸೋತವನನ್ನು ಪ್ರಾಣವನ್ನು ಕೊಟ್ಟು ಬಲಪಡಿಸಿ ಎತ್ತಿ ನಿಲ್ಲಿಸಿ ಎಲ್ಲರ ಮುಂದೆ ಸ್ಥಾಪಿಸುವುದಕ್ಕೋಸ್ಕರವಾಗಿ ದೇವರಾದ ಕರ್ತನು, ಪ್ರಿಯ ದೇವ ಜನರೇ, ನಿಮ್ಮನ್ನು ಕರೀತಿದ್ದಾನೆ. ಆತನು, ಮಗನೇ ಮಗಳೇ, ನಿಮ್ಮ ಹೃದಯ ಎಂಬ ಆಲಯವನ್ನು ನನಗೆ ಒಪ್ಪಿಸಿಕೊಡಿ. ನನ್ನ ವಾಕ್ಯದ ಕಲ್ಲುಗಳ ಮೂಲಕ, ನನ್ನ ವಾಕ್ಯದ ಮೂಲಕ ನಾನು ಅದನ್ನು ರೂಪಿಸ್ತೀನಿ. ಎಲ್ಲಿ ನಿಮ್ಮ ಮಾನ ಹೋಗಿದ ಅಲ್ಲಿ 2ರಷ್ಟು ಮಾನ ಬರುವ ಹಾಗೆ ದೇವರಾದ ಕರ್ತನು ನಡೆಸ್ತಾನೆ. ಪ್ರಿಯ ದೇವ ಜನರೇ, ಯೆರೂಸಲೇಮಿನ ಆಲಯದ ಹಿಂದಿನ ವೈಭವಕ್ಕಿಂತಲೂ ಮುಂದಿನ ವೈಭವ, ಪರಲೋಕದ ಕಾನಾನಿಗೆ ಕರೆಯಲ್ಪಟ್ಟವರು ನಾನು ನೀವು. ನಿಮ್ಮ ಜೀವಿತವನ್ನು ಲೋಕದ ಜನರೊಂದಿಗೆ ನಾವು ಕಂಪೇರ್ ಮಾಡಿಕೊಳ್ಳುವುದು ಬೇಡ. ನಿಮ್ಮ ಜೀವಿತವನ್ನು ಲೋಕದ ಜನರೊಂದಿಗೆ ಕಂಪೇರ್ ಮಾಡಿಕೊಳ್ಬೇಡಿ. ಅವರು ಎಷ್ಟು ಉನ್ನತವಾಗಿದ್ದಾರೆ, ಅವರು ಎಷ್ಟು ಐಶ್ವರ್ಯವಂತರಾಗಿ, ಅದನ್ನು ನೋಡ್ಲಿಕ್ಕೆ ಹೋಗ್ಬೇಡಿ. ನಾನು ದಿನ ದಿನವೂ ಕುಗ್ಗಿ ಹೋಗ್ತಿದ್ದೇನೆ, ಎಲ್ಲವನ್ನು ನಾನು ಕಳ್ಕೊಳ್ತಿದ್ದೇನೆ, ದೇಹದಲ್ಲಿ ಬಲಹೀನತೆ ಉಂಟಾಗಿದೆ. ಬಲವನ್ನು ಕೊಡುವ ಆತನು ನಿಮ್ಮ ಸಮೀಪದಲ್ಲಿದ್ದಾನೆ. ನಿಮ್ಮ ಬಿದ್ದಂತ ಸ್ಥಳದಿಂದ ಎತ್ತಿ ನಿಲ್ಲಿಸಲು ದೇವರ ಕೃಪೆ ಎಂಬ ಹಸ್ತ ನಿಮ್ಮನ್ನು ಎದುರು ನೋಡ್ತಲೇ ಇದೆ ಪ್ರಿಯರೇ. ನಿಮಗೆ ಬೇಕಾದ ಅವಶ್ಯಕ ಕಾರ್ಯಗಳನ್ನು ಎಲ್ಲವನ್ನು ಯೆಹೋವ ಈಗೇ ಆಗಿದ್ದುಕೊಂಡು ಆತನು ಒದಗಿಸಿ ಕೊಡುವ ಆತನಾಗಿದ್ದಾನೆ. ಹಲ್ಲೆಲೂಯ. ಇನ್ನು ಎಷ್ಟೋ ಜನರು ಮನೆ ಇಲ್ಲ ಎಂಬುದಾಗಿ ಮನೆಗೋಸ್ಕರ ನೀವು ಪ್ರಾರ್ಥಿಸ್ತಾ ಇದ್ದೀರಾ. ಒಂದು ತಿಳ್ಕೊಳ್ಳಿ, ನೀವು ಎಣಿಸೋದಕ್ಕಿಂತಲೂ ಯೋಚಿಸಬೇಡುವುದಕ್ಕಿಂತಲೂ ಮಿಗಿಲಾದದ್ದೊಂದನ್ನು ದೇವರಾದ ಕರ್ತನು ಒದಗಿಸಿ ಕೊಡ್ತಾನೆ. ಒಂದು ವೇಳೆ ನಿಮ್ಮಲ್ಲಿ ಹಣ ಇಲ್ಲದೆ ಇರ್ಬೋದು ಪ್ರಿಯರೇ, ಹಣವನ್ನು ದೇವರಾದ ಕರ್ತನು ಯೆಹೋವ ಈರೇ ಆಗಿದ್ದುಕೊಂಡು ಒದಗಿಸಿ ಕೊಡ್ತಾನೆ. ಇನ್ನು ಅನೇಕ ಜನರು ಸೇವೆ ವಿಷಯದಲ್ಲಿ ನೀವು ಚಿಂತೆ ಮಾಡ್ತಿದ್ದೀರಾ.
ಸೇವೆಯಲ್ಲಿ ದೇವರು ನಿಮ್ಮನ್ನು ಬಲವಾಗಿ ಉಪಯೋಗಿಸ್ತಾನೆ. ದೇವರ ವಾಗ್ದಾನ ನಿಮ್ಮ ಜೀವಿತದಲ್ಲಿ ಇದೆ. ಅದು ನಿಮಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ನಿಮ್ಮ ಜೀವಿತವನ್ನು, ನಿಮ್ಮ ಹೃದಯ ಎಂಬ ಆಲಯವನ್ನು ದೇವರಾದ ಕರ್ತನಿಗೆ ಒಪ್ಪಿಸಿಕೊಡಿ. ನಾನು ಇಷ್ಟು ಪ್ರಾಯ ಆಗಿ ಹೋಗಿದೆ, ನನಗೆ ಏಜ್ ಆಗಿದೆ, ಇನ್ನು ನಾನು ಮಕ್ಕಳ ಕೈ ಕೆಳಗೆ ನಾನು ಬೀಳ್ಬೇಕಾ? ಇನ್ನು ನನ್ನನ್ನು ಯಾರು ನೋಡಿಕೊಳ್ಳುವುದು ಇದ್ದಾರೆ? ಒಂದು ವೇಳೆ ನಾನು ರೋಗದಲ್ಲಿ ಬಿದ್ದರೆ ನಾನು ನರಳಬೇಕಾ ಎಂಬುದಾಗಿ ಎಷ್ಟೋ ಜನರು ಆಲೋಚಿಸ್ತಿದ್ದೀರಾ. ಇವತ್ತಿನ ದಿನದಲ್ಲಿ ನನ್ನ ಹತ್ರ ಹಣ ಇದೆ, ಅದಕ್ಕೋಸ್ಕರ ನನ್ನನ್ನು ನೋಡ್ತಿದ್ದಾರೆ. ಒಂದು ವೇಳೆ ನನ್ನ ಹತ್ರ ಇಲ್ಲದೆ ಹೋದ್ರೆ ನನ್ನ ಗತಿ ಏನಾಗ್ಬೋದು ಎಂಬುದಾಗಿ ಅನೇಕ ಜನರು ನೀವು ಆಲೋಚಿಸ್ತಿದ್ದೀರಾ. ಪ್ರಿಯ ದೇವ ಜನರೇ, ಅದನ್ನು ಬಿಟ್ಟು ಬಿಡಿ. ನೆರೆ ಬಂದಾಗಲೂ ನಾನು ನಿಮ್ಮನ್ನು ಹೊತ್ತು ಸಾಕಿ ಸಲುವೆನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ದೇವರ ಆತ್ಮನ ಬಳಿಗೆ ದೇವರ ಆತ್ಮನು ಮಾತನಾಡುವಾಗ ದೇವರ ಸಮ್ಮುಖಕ್ಕೆ ಬಂದು ದೇವರ ಆತ್ಮನ ಸ್ವರವನ್ನು ನೀವು ಕೇಳುವುದಾದರೆ ಈ ದೇವರ ವಾಕ್ಯ ಎಂಬ ಸ್ವರ ನಿಮ್ಮನ್ನು ಉತ್ತೇಜನ ಪಡಿಸ್ತದೆ, ನಿಮ್ಮನ್ನು ಬಲಪಡಿಸ್ತದೆ. ನೀವು ಬಿದ್ದಲಿಂದ ನಿಮ್ಮನ್ನು ಎತ್ತಿ ನಿಲ್ಲಿಸ್ತದೆ. ಪ್ರಿಯರೇ, ನಿಮ್ಮನ್ನು ಅನ್ಯ ಜನರ ಮಧ್ಯದಲ್ಲಿ ಸೋಲಿಕ್ಕೆ ದೇವರಾದ ಕರ್ತನು ಬಿಡುವುದಿಲ್ಲ. ಹಿಂದಿನ ವೈಭವಕ್ಕಿಂತಲೂ ಮುಂದಿನ ವೈಭವ, ಆ ಮಹಿಮೆಯಿಂದ ತುಂಬಿದಂತಹ ವೈಭವ ನಿಮ್ಮ ಜೀವಿತದಲ್ಲಿ ದೇವರಾದ ಕರ್ತನು ನಿಮ್ಮೊಂದಿಗಿದ್ದುಕೊಂಡು ಆತನು ನಿಮ್ಮನ್ನು ನಡೆಸಲಿಕ್ಕಿರುವಂತಹ ಕಾರ್ಯವನ್ನು ಲೋಕ ನೋಡಿ ಆಶ್ಚರ್ಯ ಪಡುವಂತೆ, ಲೋಕ ನಿಮ್ಮನ್ನು ಹಿಂಬಾಲಿಸುವಂತೆ ದೇವರಾದ ಕರ್ತನು ನಡೆಸ್ತಾನೆ. ಪ್ರಿಯರೇ, ಪ್ರಿಯ ದೇವಜನರೇ, ದೇವರಾತ್ಮನಲ್ಲಿ ನೀವು ಇಟ್ಟಂತ ನಂಬಿಕೆ ಅದು ಎಂದಿಗೂ ವ್ಯರ್ಥವಾಗಿ ಹೋಗುವುದಿಲ್ಲ. ದೇವರ ವಾಗ್ದಾನಗಳು ನಿಮ್ಮ ಜೀವಿತದಲ್ಲಿ ಬಂದಿದೆಯಾ? ಆ ವಾಗ್ದಾನ ಉತ್ತರ ತಡವಾದರೂ ಜಯ ನಿಶ್ಚಯ, ಅದು ನೆರವೇರ್ತದೆ. ಒಂದು ವೇಳೆ ಪರಿಸ್ಥಿತಿ ಎಲ್ಲವೂ ಶೂನ್ಯ ಆಗಿರ್ಬೋದು, ಝೀರೋ ಆಗಿರ್ಬೋದು, ಝೀರೋ ಪೊಸಿಷನ್ ಅಲ್ಲಿ ನೀವಿರ್ಬೋದು, ಝೀರೋ ಇಂದ ನಿಮ್ಮನ್ನು ಹೀರೋನಾಗಿ ದೇವರಾದ ಕರ್ತನು ಮಾಡ್ತಾನೆ. ಹಲ್ಲೆಲೂಯಾ. ಝೀರೋದಿಂದಲೇ 1 2 3 4 5 6 7 8 9 10 ಹೀಗೆ ಮುಂದೆ ಮುಂದೆ ಹೋಗ್ತದೆ. ಅದು ವೈಭವ, ದೇವರ ವೈಭವ ನಿಮ್ಮ ಜೀವಿತದಲ್ಲಿ. ಯಾಕಂದ್ರೆ ಜನರು ನಿಮ್ಮನ್ನು ಝೀರೋ ಆಗಿ ನಿಮ್ಮನ್ನು ನೋಡಿದ್ದಾರೆ, ಯಾವುದಕ್ಕೂ ಪ್ರಯೋಜನ ಇಲ್ಲದವನಾಗಿ ನಿಮ್ಮನ್ನು ನೋಡಿರ್ಬೋದು. ನೀವು ಕೂಡ ಜನರ ಮುಂದೆ ಅದನ್ನೇ ಅರಿಕೆ ಮಾಡ್ತಿರ್ಬೋದು. ನಾನು ಯಾವುದಕ್ಕೂ ಯೋಗ್ಯನಲ್ಲ, ಎಲ್ಲರೂ ನನ್ನನ್ನು ತಳ್ಳಿ ಬಿಟ್ಟಿದ್ದಾರೆ, ನಾನು ಬಿದ್ದು ಹೋಗಿದ್ದೇನೆ, ನಾನು ಸೋತು ಹೋಗಿದ್ದೇನೆ ಎಂಬುದಾಗಿ ನೀವು ಅಂದುಕೊಳ್ತಿರ್ಬೋದು. ಪ್ರಿಯ ದೇವಜನರೇ, ಅದು ಸುಳ್ಳು, ಅದು ನಿಜವಾಗಿ ಸುಳ್ಳು. ನಿಮ್ಮ ಮುಂದಿನ ವೈಭವ ದೇವರ ಹಸ್ತದಲ್ಲಿದೆ. ನಿಮ್ಮ ಮುಂದಿನ ವೈಭವ ವೈರಿಗಳ ಮುಂದೆ ನಿಮಗೆ ಔತಣವನ್ನು ಆತನು, ಆ ವೈಭವದ ಔತಣವನ್ನು ಆತನು ಸಿದ್ಧಪಡಿಸಲಿಕ್ಕಿದ್ದಾನೆ. ಯಾಕಂದ್ರೆ ನಿಮ್ಮ ತಲೆಯ ಮೇಲೆ ದೇವರ ಅಭಿಷೇಕದ ತೈಲ ಇದೆ, ಯೇಸುವಿನ ರಕ್ತದ ಅಭಿಷೇಕದ ತೈಲ. ಆ ಸ್ಯಾಕ್ರಿಫೈಸ್ ಕೊಂಬು ನಿಮಗೋಸ್ಕರವಾಗಿ ಜಯದ ಧ್ವನಿಯನ್ನು ಅದು ಮೊಳಗಿದೆ. ಪ್ರಿಯರೇ, ಸೋತು ಹೋಗಬೇಡಿ. ನಾನು ಕೈ ಬಿಡಲ್ಪಟ್ಟಿದ್ದೇನೆ ಎಂಬುದಾಗಿ ತಿಳ್ಕೊಳ್ಬೇಡಿ. ನೀವು ಜನರಿಂದ ಕೈ ಬಿಡಲ್ಪಟ್ಟಿರ್ಬೋದು, ಅದೇ ಜನರ ಮಧ್ಯದಲ್ಲಿ ದೇವರಾದ ಕರ್ತನು ನಿಮ್ಮೊಂದಿಗೆ ಇದ್ದುಕೊಂಡು ನಿಮ್ಮ ಮುಂದಿನ ವೈಭವವನ್ನು ದೇವರಾದ ಕರ್ತನು ತೋರಿಸಿಕೊಡ್ಲಿಕ್ಕಿದ್ದಾನೆ. ನಿಮ್ಮಲ್ಲಿ ಯಾವ ದೇವರ ಆತ್ಮನು ಚಾಲಿಸ್ತಿದ್ದಾನೆ, ಯಾವ ದೇವರ ಆತ್ಮನು ನಿಮ್ಮನ್ನು ನಡೆಸ್ತಿದ್ದಾನೆ ಎಂಬುದಾಗಿ ಲೋಕ ನಿಮ್ಮನ್ನು ನೋಡ್ತದೆ. ನಂತರ ಅದೇ ನಿಮ್ಮನ್ನು ದೂಷಿಸಿದಂತ ಅದೇ ನಾಲಿಗೆ, ಅದೇ ಜನರು ನಿಮ್ಮ ಬಳಿಗೆ ಬಂದು ನಮಗೋಸ್ಕರ ಸಹಾಯ ಮಾಡಿ, ನಮಗೋಸ್ಕರ ಪ್ರಾರ್ಥಿಸಿ ಎಂಬುದಾಗಿ ಕೇಳಿಕೊಳ್ಳುವಂತ ಆ ವೈಭೋಗದ ದಿನ, ಆ ಮುಂದಿನ ವೈಭೋಗದ ದಿನ ನಿಮ್ಮ ಮುಂದೆ ಇದೆ. ಪ್ರಿಯರೇ, ನಿಮ್ಮ ಮುಂದೆ ಇರುವಂತ ಆ ಮಹಿಮೆಯ ವೈಭೋಗದ ದಿನವನ್ನು ನೀವು ಕಳ್ಕೊಳ್ಬೇಡಿ, ಉಪಯೋಗಿಸಿ. ದೇವರಾದ ಕರ್ತನು ನಿಮ್ಮ ಒಬ್ಬೊಬ್ಬರ ಹೆಸರಿಡಿದು ಕರೀತಿದ್ದಾನೆ. ನೀವು ಒಬ್ಬೊಬ್ಬರು ದೇವರಾದ ಕರ್ತನಿಗೆ ಬೇಕು. ಪ್ರಿಯರೇ, ನೀವು ಎಲ್ಲಿ ಬಿದ್ದಿದ್ದೀರಾ ಆ ಸ್ಥಳದಿಂದ ಎದ್ದು ನಿಲ್ಲುವಂತೆ ದೇವರಾದ ಕರ್ತನು ನಡೆಸ್ತಾನೆ. ನಿಮಗೆ ಏನನ್ನು ಮಾಡ್ಲಿಕ್ಕೆ ಆಗ್ತಿಲ್ವೋ ದೇವರ ಆತ್ಮನ ಮೂಲಕವಾಗಿ ಮುಂದಿನ ದೇವರಾದ ಕರ್ತನು ನಡೆಸಲಿಕ್ಕಿರುವಂತಹ ಆ ಸಮಯದಲ್ಲಿ ಅದನ್ನು ನಡೆಸಿ ದೇವರಾದ ಕರ್ತನು ತೋರಿಸಿಕೊಡ್ಲಿಕ್ಕಿದ್ದಾನೆ. ಪ್ರಿಯ ದೇವಜನರೇ, ದೇವರಾದ ಕರ್ತನು ನಿಮ್ಮೊಂದಿಗೆ ಮಾತನಾಡ್ತಿದ್ದಾನೆ. ಈ ಸ್ವರವನ್ನು, ಈ ವಾಕ್ಯವನ್ನು ಅನೇಕರಿಗೆ ನೀವು ಶೇರ್ ಮಾಡಿ. ಪ್ರಿಯರೇ, ನೀವು ನೋಡಿ, ಅನೇಕರಿಗೆ ಶೇರ್ ಮಾಡಿ. ಅನೇಕರು ಈ ವಾಕ್ಯದ ಬಲ, ಈ ವಾಕ್ಯದ ಆಶೀರ್ವಾದ, ಈ ವಾಕ್ಯದ ಮಹಿಮೆ, ಈ ವಾಕ್ಯದ ಪ್ರಭಾವವನ್ನು ಅವರು ಕೂಡ ಹೊಂದಿಕೊಳ್ಳಲಿ.
ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್.